ಹೌದು. ಅಧಿಕೃತವಾಗಿ ಎಷ್ಟೊಂದು ಜನ ಬೆಂಗಳೂರಿಗೆ ಇವತ್ತು ಬಂದಿರೋ ಅವ್ರಿಗೆಲ್ಲ ಗೊತ್ತೇ ಇಲ್ಲ ಆ ದೇವಿ ಬಗ್ಗೆ, ಆ ಜಾತ್ರೆ ಬಗ್ಗೆ ಒಂದೆರಡು ಮಾತು ತಿಳಿಸ್ಕೊಡ್ಬೋದು. ಇಲ್ಲ ರೀ, ಅದು ಜಾತ್ರೆ ಈಗಿನದಲ್ರಿ, ಅದು ನೂರಾರು ವರ್ಷಗಳ ಹಿಂದಿನಿಂದ ನಡೀತಾ ಇರ್ತಕ್ಕಂಥ ಜಾತ್ರೆ. ನಮ್ಮ ತಲೆಮಾರು 4-5 ತಲೆಮಾರಿನ ಹಿಂದಿನಿಂದ ನಡೀತಾ ಇದೆ. ಅಂದ್ರೆ ನಾವು ಕೆಂಪೇಗೌಡರ ಕಾಲಕ್ಕೆ ಹೋಲಿಸ್ಬೋದು. ಅಂದ್ರೆ 16ನೇ ಸೆಂಚುರಿ, 16ನೇ ಶತಮಾನದಲ್ಲಿ ಕೆಂಪೇಗೌಡರು ಇಲ್ಲಿ ಬೆಂಗಳೂರನ್ನು ಕಟ್ಟಿದ್ರು. ಹೌದಾಯ್ತು. ಆ ಟೈಮ್ನಲ್ಲಿ ನಮ್ಮ ಕನಕನಪಾಳ್ಯದ ಕನಕನಾಯಕರು ಅವರನ್ನು ಕೂಡ ಬಲಶಾಲಿಗಳು, ಗಟ್ಟಿಮುಟ್ಟಾಗಿದ್ದಾರೆ, ಇವರು ನಮ್ಮ ಸೈನ್ಯದಲ್ಲಿ ಇರಬೇಕು, ನಮ್ಮ ಹಿಂಬಾಲಕಲ್ಲಿ ಇರಬೇಕು ಅಂತ ಹೇಳಿ ಅವರು ಕೆಂಪೇಗೌಡರು ಇವ್ರನ್ನ ಕರ್ಕೊಂಡು ಬಂದದ್ದು. 1ನೇ ಕೆಂಪೇಗೌಡರು 2ನೇ ಕೆಂಪೇಗೌಡರು ಸರಿಯಾಗಿ ಗೊತ್ತಿಲ್ಲ, ಒಟ್ಟಲ್ಲಿ ಕೆಂಪೇಗೌಡರು ಅವ್ರನ್ನ ಕರ್ಕೊಂಡು ಬಂದು ನಮ್ಮ ಲಾಲ್ಬಾಗ್ ಗುಡ್ಡದ ಮೇಲೆ ಇರ್ತಕ್ಕಂಥ ಒಂದು ವಾಚ್ ಟವರ್, ಯಾಕೆಂದ್ರೆ ಎಲ್ಲ ಕಡೆಗೂ ವಾಚ್ ಟವರ್ಸ್ ಹಾಕಿದ್ರು, ಎಲ್ಲೆಲ್ಲಿ ಗುಡ್ಡ ಇದೆ ಎತ್ತರ ಪ್ರದೇಶದಲ್ಲಿ, ಏಕೆಂದ್ರೆ ಅದರಿಂದ ಹೈವೇಗಳನ್ನು ನೋಡೋದು. ನಮ್ಮ ಲಾಲ್ಬಾಗ್ ವಾಚ್ ಟವರ್ ಇಂದ ಬನ್ನೇರುಘಟ್ಟ ರಸ್ತೆ ಮತ್ತು ಹೊಸೂರು ರಸ್ತೆ ಕಾಣ್ತಾ ಇತ್ತು. ಫುಲ್ ಬಯಲಾಗಲ್ಲ, ಅವಾಗೆಲ್ಲ ಗಿಡಗಳು ಮರಗಳೆಲ್ಲ ಬಹಳ ಕಡಿಮೆ, ಮೈದಾನ. ನಿಮಗೆ ನೋಡಿರ್ಬೋದು, ನಮ್ಮ ಬೆಂಗಳೂರು ಅನ್ವೇಷಣೆಗೆ ಒಂದು ಪುಸ್ತಕ ಬರೆದಿಯಾರಲ್ಲ, ಸುರೇಶ್ ಮೋನದವ್ರದ್ದು ಒಂದು ಫೋಟೋ ಇದೆ ನೋಡಿ. ಅಶೋಕ ಪಿಲ್ಲರ್ ಹತ್ರ ನಿಂತ್ಕೊಂಡ್ರೆ ಪೂರ್ತಿ ಮೈದಾನ, ಏನು ಇಲ್ಲ, ಒಂದು ಗಿಡ ಇಲ್ಲ, ಒಂದು ಮರ ಇಲ್ಲ, ಗೊತ್ತಾಯ್ತಾ? ಆ ಥರ ಅಂಥ ಒಂದು ಪರಿಸ್ಥಿತಿಯಲ್ಲಿ ಆ ಗುಟ್ಟದ ಮೇಲೆ ನಿಂತ್ಕೊಂಡ್ರೆ 2 ರಸ್ತೆಗಳು ಕಾಣವು. ನಮಗೆ ಆಗ ಇವ್ರಿಗೆ, ನಮ್ಮ ಕೆಂಪೇಗೌಡರಿಗೆ ದೊಡ್ಡ ಶತ್ರುಗಳು ಅಂದರೆ ಆನೇಕಲ್ ನಾಯಕರು ಮತ್ತು ಬೇಗೂರು ನಾಯಕರು. ಅವ್ರು ಆ ಕಡೆಯಿಂದ ಆಗಾಗ ತೊಂದರೆ ಕೊಡ್ತಾನೆ ಇರು, ಗೊತ್ತಾಯ್ತಾರೆ? ಆ ತೊಂದರೆ ಕೊಡೋದನ್ನು ತಪ್ಪಿಸ್ಬೇಕಾದ್ರೆ ಸರಿಯಾದವ್ರು ಬೇಕು ಅಂತ ಹೇಳಿ ಕನಕನಾಯಕರು ಬಲಶಾಲಿಗಳು ಅಂತ ಅವ್ರನ್ನ ತಂದು ಉಪಸೇನಾಪತಿ ಮಾಡಿ ಅಲ್ಲಿ ಇಟ್ಕೊಂಡ್ರು. ಅದು ಅವ್ರು ವಾಚ್ ಟವರ್ ಮಾಡೋರು. ಅವ್ರ ಸೈನ್ಯ ಎಲ್ಲ ನಮ್ಮ ಕನಕನಪಾಳ್ಯದಲ್ಲಿ, ಪಾಳ್ಯ ಅಂದರೆ ಮಿಲಿಟರಿ ಕ್ಯಾಂಪ್ ಅಂತ ಹೇಳಿ, ಪಾಳ್ಯ, ಸೈನಿಕರ ಪಾಳ್ಯ ಅಂತ ಹೇಳ್ತಾರೆ. ಅದು ಕನಕನಾಯಕರು ಮಾಡಿದ್ದಂಥ ಪಾಳ್ಯ ಆದ್ರಿಂದ ಅದಕ್ಕೆ ಕನಕನಾಯಕನ ಪಾಳ್ಯ ಅಂತ ಬಂತಾರೆ, ಕನಕನಪಾಳ್ಯ ಅಂತ ಬಂತು. ಮತ್ತು ಅವರು 2ನೇ ಕೆಂಪೇಗೌಡರು ಇದ್ದಾಗ ಇವರು ರಣದುಲ್ಲಾ ಖಾನ್ ಅಂತ ಹೇಳಿ ಬಿಜಾಪುರದ ಸುಲ್ತಾನ ಅವನು ಸೈನ್ಯ ಕಳಿಸ್ತಾನೆ. ಈ ಬೇಗೂರ್ನ ನಾಯಕರು, ಪಾಳ್ಯಗಾರರು ಮತ್ತು ಆನೇಕಲ್ ಪಾಳ್ಯಗಾರರು ಇವ್ರ ಮೇಲೆ ಚಾಡಿ ಹೇಳ್ತಾರೆ, ಅಥವಾ ಅದು ಇದು ಅವ್ರಿಗೆ ತುಂಬ ಮನಸ್ಸು ತುಂಬ್ತಾರೆ. ಯಾಕೆಂದ್ರೆ ನಿಮಗೆ ಗೊತ್ತಿರಬೇಕು, ಚಿತ್ತೂರಿನಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಗೆ ಅವನೊಬ್ಬ ಬ್ರಾಹ್ಮಣ ಮಂತ್ರಿ ಇದ್ದವನು, ಸುಂದರಿ ಆದಂಥ ಹೆಣ್ಣುಮಗಳಿದ್ದಾಳಲ್ಲಿ, ಅವಳನ್ನ ನೀನು ಯಾಕೆ ಒರೆಸ್ಬಾರ್ದು ಅಂತೇಳಿ ಆಕರ್ಷಣೆ ಮಾಡಿದಾಗೆ, ಇಲ್ಲಿ ಕೆಂಪೇಗೌಡರು ಬೇಕಾಷ್ಟು ಸಂಪಾದನೆ ಮಾಡಿದ್ದಾರೆ, ನೀವು ಯಾಕೆ ಇಲ್ಲಿ ಇನ್ನೂ ಹೋಗಿಲ್ಲ ಅಂತೇಳಿ ಅವ್ರನ್ನ ಕರೆದು ಇವ್ರ ಮೇಲೆ ದಾಳಿ ಮಾಡಿಸ್ತಾರೆ. ರಣದುಲ್ಲಾ ಖಾನ್ ಸೈನ್ಯ ತಗೊಂಡು ಬರ್ತಾನೆ. ಅವನ ಜೊತೆಲಿ ಒಬ್ಬ ಶಾಜಿ ಅಂತ ಬರ್ತಾನೆ. ಯಾರು ಶಾಜಿ ಅಂದರೆ ಶಿವಾಜಿಯ ತಂದೆ, ಮರಾಠ, ಗೊತ್ತಾಯ್ತು? ಇಬ್ರು ಬಂದು ಇಲ್ಲಿ 2ನೇ ಕೆಂಪೇಗೌಡರು ಸೋಲಿಸ್ತಾರೆ. 2ನೇ ಕೆಂಪೇಗೌಡರು ಮಾಗಡಿಯ ಕೋಟೆಯಲ್ಲಿ ಸೇರ್ಕೊಳ್ತಾರೆ. ಆದರೆ ನಮ್ಮ ಕನಕನಾಯಕರು ಅಲ್ಲೇ ಆಗ್ತಾರೆ ಆ ಯುದ್ಧದಲ್ಲಿ. ಅವ್ರದ್ದು ಸಮಾಧಿ ಅಲ್ಲೇ ಇದೆ, ಈಗ ಲಾಲ್ಬಾಗ್ ಕೆರೆ ಪಕ್ಕದಲ್ಲೇ, ಗೊತ್ತಾ? ಅದಕ್ಕೋಸ್ಕರ ಒಂದು ಸರ್ಕಲ್ ಬಿಟ್ಟಿದ್ದಾರೆ, ಇವತ್ತಲ್ಲಿ ಸಮಾಧಿ ಇದೆ. ಈಗ ಅಲ್ಲಿ ಕೂಡ ಅದನ್ನ ಡೆವಲಪ್ ನಮ್ಮ BBMP ಅವ್ರು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಈ ಥರ ಕಥೆಗಳಾಗಿರ್ತಕ್ಕಂಥ. ಅಲ್ಲಿಂದ ಮುಂದಕ್ಕೆ ರಣದುಲ್ಲಾ ಖಾನ್ ಹೋಗ್ತಾನೆ, ಶ್ರೀರಂಗಪಟ್ಟಣಕ್ಕೆ ಹೋಗ್ತಾನೆ. ಹಾಗೆ ಶ್ರೀರಂಗಪಟ್ಟಣಕ್ಕೆ ಗೆದ್ಬಿಡೋಣ ಅಂತ ಅಲ್ಲಿ ಆಗಾರ ಇವರು ರಣಧೀರ ಕಂಠೀರವ ನರಸಿಂಹರಾಜ ಒಡೆಯರ್ ಇರ್ತಾರೆ, ಅವರು ಅವನ್ನ ಸದೆ ಬಡಿತಾರೆ. ಅಲ್ಲಿಂದ ಆಚೆ ರಣದುಲ್ಲಾ ಖಾನ್ ಏನಾದ ಅಂತಾನೆ ಗೊತ್ತಿಲ್ಲ, ನಾಪತ್ತೆ ಆಗ್ಬಿಟ್ಟ. ಬಟ್ ಈಗ ಕನಕನಾಯಕರು ಆ ರೀತಿ ಕೊನೆ ಆಗ್ತದೆ. ಆ ಕನಕನಾಯಕರ ಜೊತೆಯಲ್ಲೇ ನರಸನಾಯಕರು ಅಂತೇಳಿ ಸುಂಕೇನಹಳ್ಳಿ, ಇವತ್ತೇನಲ್ಲಿ ಗವಿಪುರಂ, ಗುಟ್ಟಳ್ಳಿ, ಸುಂಕೇನಹಳ್ಳಿ ಅಂತ ಇದೆ, ಅಲ್ಲಿ ಸುಂಕೇನಹಳ್ಳಿ ಅಂದರೆ ಸುಂಕ ವಸೂಲು ಮಾಡ್ತಕ್ಕಂಥ ಕೇಂದ್ರ. ಮೈಸೂರು ಕಡೆಯಿಂದ ಬಹಳ ಕಮರ್ಷಿಯಲ್ ಇವರು ಜನ ಬರ್ತಾ ಇದ್ದದ್ದು ಮೈಸೂರು ಕಡೆಯಿಂದ, ಮತ್ತು ಸತ್ಯಮಂಗಲ ರಸ್ತೆಯಿಂದ, ಮತ್ತು ಸತ್ಯಮಂಗಲ ಅಂದ್ರೆ ಕನಕಪುರ ರಸ್ತೆ, ಆ ಎರಡಕ್ಕೂ ಕೂಡ ಅಲ್ಲಿ ನಮ್ಮ ಸುಂಕೇನಹಳ್ಳಿ ಸುಂಕದ ಗೇಟ್ ಅದು. ಅಲ್ಲಿ ಸುಂಕ ವಸೂಲು ಮಾಡಲಿಕ್ಕೆ ನರಸನಾಯಕರು ಅಂತ ಹೇಳಿ ನಮ್ಮ ಕನಕನಾಯಕರ ಕಸಿನ್ ಅವರು, ದೊಡ್ಡ ಚಿಕ್ಕಪ್ಪನ ಮಕ್ಕಳು, ಅವ್ರನ್ನ ಕರ್ಕೊಂಡು ಬರವಾಗಿರ್ತಾರೆ, ಅವರು ಸುಂಕ ವಸೂಲು ಮಾಡ್ತಾ ಇರ್ತಾರೆ. ಆ ರೀತಿ ಇದ್ದಂಥದ್ದು ನೋಡಿ. ಆಗ ಅಲ್ಲಿ ಬಸವಣ್ಣಂದು, ಯಾಕೆ ನಾವೆಲ್ಲ ದನಗಾಹಿಗಳು, ಪಶುಪಾಲಕರು, ನಮ್ಮ ಹಳ್ಳಿಕಾರ ಜನಾಂಗ. ಆ ಪಶುಪಾಲನೆ ಇದ್ದಿದ್ದರಿಂದ ಹೆಚ್ಚು ಪಶುಗಳನ್ನ ಅವರು ನರಸನಾಯಕರು, ಕನಕನಾಯಕರು ಎಲ್ಲ ಇಟ್ಟಿದ್ರು. ಅದರ ಪುರುಹಾಗಿನೇ ಬಸವಣ್ಣ ದೇವಸ್ಥಾನ ಅಲ್ಲಿ ಬಂದಿರೋದು, ಗೊತ್ತೈತೆ? ಬಸವಣ್ಣನ ದೇವಸ್ಥಾನದ ಹಿಂಭಾಗದ್ದು ಇದೆಯಲ್ಲ, ಇವತ್ತು ನಮ್ಮ ನರಸಿಂಹರಾಜ ಕಾಲೋನಿ ಅಂತ ಹೆಸರು ಮಾಡಿ ನಮ್ಮ ಇಡೀ ನಮ್ಮ ಮುಂದುವರೆದ ಜನಾಂಗದವರೆಲ್ಲ ಕಾಲೋನಿ ಮಾಡ್ಕೊಂಡಿದ್ದಾರೆ. ಅದೇ ವೃಷಭಾವತಿ ನದಿ ಅದು, ಮತ್ತು BMS ಕಾಲೇಜ್ ಹಳ್ಳ ಇದೆಯಲ್ಲ, ಅದೇ ವೃಷಭಾವತಿ ಕೆರೆ, ಅದು ಗೊತ್ತಾಯ್ತಲ್ವ? ಅಲ್ಲಿಂದ ವೃಷಭಾವತಿ ನದಿ ಹುಟ್ಟುತ್ತಾ ಇತ್ತು, ಬಸವಣ್ಣನ ಬುಡದಿಂದ ಹುಟ್ಟುತ್ತಾ ಇತ್ತು. ಅದು ಈಗಲೂ ಕೂಡ ಅದರ ಜಲ ಅಲ್ಲಲ್ಲೇ ಕಾಣುತ್ತೆ, ಅಲ್ಲಲ್ಲಿ ಗುಟ್ಟಳ್ಳಿಯಲ್ಲಿ. ನಮ್ಮ ಜಲಕಂಠೇಶ್ವರ ಎಲ್ಲ ಈ ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರನೂ ಇದೆ, ಎಲ್ಲ ಇದೆ. ಅದೆಲ್ಲ ಏನಾಯ್ತು, ಯಾವಾಗ ಇಲ್ಲಿ ಡೆವಲಪ್ಮೆಂಟ್ ಆಗೋಯ್ತು, ಕೆರೆ ಬತ್ತೋಯ್ತು,
ಈಗ ನಮ್ಮನ್ನ ವೃಷಭಾವತಿ ನದಿ ಅಂದರೆ ನಮ್ಮ ಮೈಸೂರು ಮೋರಿ, ಅದು ಮೋರಿ ಆಗಿಬಿಟ್ಟಿದೆ, ಆ ಥರ ಆಗಿ ದೊಡ್ಡ ಕೊಳಚೆ ನೀರಾಗ್ಬಿಟ್ಟಿದೆ. ಈ ರೀತಿ ಬೆಂಗಳೂರು ಬೆಳೆದಿರ್ತಕ್ಕಂಥದ್ದು. ಕನಕನಪಾಳ್ಯದ ಸುದ್ದಿ ಹೀಗೆ. ಅಲ್ಲಿ ಕೆಂಪೇಗೌಡರು ಬರಬೇಕಾದ್ರೆ ಪಟಾಲಮ್ಮ ದೇವರನ್ನ ನಮ್ಮ ಇದರಿಂದ ಇಲ್ಲಿ ಸೊಂಡೆ ಮಾರ್ಗನಹಳ್ಳಿ ಅಂತ ಹೇಳಿ ಅಲ್ಲಿ ಒಂದು ಪಟಾಲಮ್ಮ ದೇವಸ್ಥಾನ ಇದೆ. ಅಲ್ಲಿಂದ ಮೂಲ ದೇವ್ರನ್ನ ಅವ್ರು ತಗೊಂಡು ಬಂದ್ರು. ಅಲ್ಲಿ ಒಂದು ದೇವ್ರನ್ನಿಟ್ಟು, ಇನ್ನೊಂದು ಅವರು ಚಿಕ್ಕಮಗಳೂರು ಕಡೆಯಿಂದ ಬಂದ್ರು ಅಂತ ಹೇಳ್ತಾರೆ ಅವರು ಪುರಾತನ ಕತೆ. ಅಲ್ಲಿಂದ 3 ಕಲ್ಲುಗಳನ್ನ ತಂದಿದ್ರು, 6 ಕಲ್ಲುಗಳು. 3 ಕಲ್ಲನ್ನು ಅಲ್ಲಿಟ್ಟು ಅಲ್ಲಿ ಪಟಾಲಮ್ಮ ದೇವ್ರನ್ನ ಸ್ಥಾಪನೆ ಮಾಡಿ ಇಲ್ಲಿ ಸೊನ್ನೆ ಮಾರ್ಗಗಳಲ್ಲಿ ಇಲ್ಲಿ ಬಂದು ಇಲ್ಲಿ 3 ಕಲ್ಲುಗಳನ್ನ ಇಟ್ಟು ನಮ್ಮ 3ನೇ ಬ್ಲಾಕ್ ಜಯನಗರದಲ್ಲಿ ಪಟಾಲಮ್ಮ ದೇವಸ್ಥಾನ ಮಾಡಿದ್ರು. ಅಲ್ಲಿ 3 ಕಲ್ಲಿದೆ ಈಗೂ ಕೂಡ. ಅದು ಬಹಳ ಪುರಾಣ ಪ್ರಸಿದ್ಧವಾದ್ದು. ಈಗ ಆಗ್ಲಿಂದ ಮಾಡ್ಕೊಂಡು ಬಂದಿರ್ತಕ್ಕಂಥ ಉತ್ಸವ ಪ್ರತಿ ವರ್ಷ ಮಾಡ್ತಾ ಇದ್ವಿ. ನಾವೀಗ ಜನಗಳಿಗೆ, ಬಡ ಜನಗಳಿಗೆ ಕಷ್ಟ ಆಗುತ್ತೆ ಅಂತೇಳಿ 3 ವರ್ಷಕ್ಕೊಂದ್ಸಾರಿ ಮಾಡ್ತೀವಿ. ಅದು ದೇವರು ವಿಜೃಂಭಣೆಯಿಂದ ಮಾಡಿಸ್ಕೊಳ್ತಾರೆ. ನಾವೆಲ್ಲ ಅದಕ್ಕೆ ನಮ್ಮನ್ನು ಕೂಡ ಅಲ್ಲಿ ಕೆಲಸ ಮಾಡಲಿಕ್ಕೆ ಪರಮಾತ್ಮ ನಿಯೋಜಿಸಿದ್ದಾನೆ. ಅದು ಮಾಡ್ದಾಗ ಅದು ಭಾಗ್ಯ ನಮ್ಗಲ್ಲಿ ದೊರಕಿದೆ, ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಅದನ್ನು ತಪ್ಪದೆ ಪೂಜೆ ಅಷ್ಟೇ ರೀ. ನಮ್ಮ ಆರತಿಗಳು ತೆಗೆದುಕೊಂಡು ಹೋಗ್ತೀವಿ. ಹೆಣ್ಣು ಮಕ್ಕಳು ಸಡಗರದಿಂದ ಎಲ್ಲ ನವೀನವಾಗಿ ಗ್ರಾಜ್ಯುಯೇಟ್ಸು, ವಿದ್ಯಾವಂತರು, ಅವಿದ್ಯಾವಂತರು ಎಲ್ಲ ಸೇರಿ ಹೆಣ್ಣು ಮಕ್ಕಳು ಆರತಿಗಳು ತೊಗೊಂಡು ಹೋಗ್ತಾರೆ. ಪ್ರತಿ ಮನೆಗೆ ಆರತಿಗಳು ಬರ್ತವೆ. ಅಲ್ಲಿ ಏನಾಗುತ್ತೆ, ಮೊದಲು ನಮ್ಮದು 12ರಿಂದ 13 ಊರು ಸೇರ್ತಾ ಇತ್ತು. ಈಗ ಅದು ದೂರದಲ್ಲಿ ಅಲ್ಲಲ್ಲೇ ಪಟಾಲಮ್ಮ ದೇವಸ್ಥಾನಗಳು ಮಾಡ್ಕೊಂಡ್ಬಿಟ್ಟು ಅವ್ರೇನ್ ಮಾಡಿದ್ದಾರೆ, ನಮ್ಮ ಇಲ್ಲಿಗೆ 5 ಊರು ಮಾತ್ರ ಸದ್ಯ ಈಗ. ಕನಕನಪಾಳ್ಯ, ಸಿದ್ದಾಪುರ, ಬೈರಸಂದ್ರ, ನಾಗಸಂದ್ರ, ಯಡಿಯೂರು 5 ಊರು ಮಾತ್ರ ಈಗ ನಡೆಸ್ತಾ ಇದ್ದೀವಿ. ಇನ್ನು ಮಿಕ್ಕಿದ್ದು ಸಾರಕ್ಕಿಯವರು, ಮಾವಳ್ಳಿಯವರು ಅಲ್ಲಲ್ಲೇ ಪಟಾಲಮ್ಮ ದೇವಸ್ಥಾನ ಮಾಡ್ಕೊಂಡಿದ್ವಿ. ಇವತ್ತು ಮಾವಳ್ಳಿಯಲ್ಲೂ ಒಂದು ಪಟಾಲಮ್ಮ ಇದೆ, ಸಾರಕ್ಕಿಯಲ್ಲೂ ಒಂದು ಪಟಾಲಮ್ಮ ಇದೆ. ಅವರು ಅಲ್ಲಲ್ಲೇ ಮಾಡ್ಕೊಂಡು ದೇವ್ರನ್ನ ಪೂಜೆ ಮಾಡ್ಕೊಂಡಿದ್ದಾರೆ. ಈಗ ಶ್ರೀನಗರದ ಕಡೆನೂ ಒಂದು ಪಟಾಲಮ್ಮ ಇದೆ. ಎಲ್ಲ ಇವರು ಅಲ್ಲಲ್ಲೇ ಮಾಡ್ಕೊಂಡಿದ್ದಾರೆ. ದೂರದಿಂದ ಬರ್ಲಿಕ್ಕೆ ಕಷ್ಟ ಅಂತ ಹೇಳಿ. ಅದು ನಿಜವಾಗ್ಲೂ ಕಷ್ಟ ಆಗುತ್ತೆ. ಅದು ಬೇಸಿಗೆ ಕಾಲದಲ್ಲಿ ನಾವೇನಾದ್ರೂ ಉತ್ಸವಗಳು ಮಾಡಿದ್ರೆ ಜನ ನಡೆದು ಹೆಣ್ಮಕ್ಳು ಬರಿಗಾಲಲ್ಲಿ ಬರಬೇಕು ಆರತಿ ಎತ್ಕೊಂಡು, ಬಹಳ ಕಷ್ಟ ಪಡ್ತಾರೆ. ನಾವು ನೋಡ್ತಾ ಇರ್ತೀವಿ. ಅದರಿಂದ ಅವರು ಸಪ್ರೇಟ್ ಮಾಡಿದ್ದಾರೆ. ಈಗೆಲ್ಲ ವ್ಯವಸ್ಥೆಗಳಿಗೆ ಅನುಕೂಲತೆ ದೇವರು ಮಾಡಿಕೊಟ್ಟಿರೋದ್ರಿಂದ ಎಲ್ಲ ಅಲ್ಲಲ್ಲಿ ದೇವಸ್ಥಾನ ಮಾಡ್ಕೊಳ್ತಕ್ಕಂಥ ಶಕ್ತಿ ಕೂಡ ಜನಗಳು ಬೆಳೆದು ಬಂದಿದೆ. ಇದು ಕೂಡ ಮಾಡಿದ್ದೇವೆ. ಇವತ್ತು ದೇವಸ್ಥಾನ ಕೂಡ ಡೆವಲಪ್ ಆಗ್ತಾ ಇದೆ. ಎಲ್ಲ ಅದಕ್ಕೆ ಇವತ್ತು ಅಲ್ಲಿರ್ತಕ್ಕಂಥ ಜಾಗಗಳನ್ನ ಅದರಿಂದ ಆದಾಯ ಬರೋ ಥರ ಮಾಡ್ಕೊಂಡಿದ್ದೇವೆ. ವರ್ಷಕ್ಕೆ ತಿಂಗಳಿಗೆ ಏನಿಲ್ಲ ಅಂದ್ರೂ ಒಂದು 6ರಿಂದ 8 ಲಕ್ಷ ರೂಪಾಯಿ ಆದಾಯ ಬರ್ತಾ ಇದೆ. ಅದನ್ನು ಶೇಖರಿಸಿ ಆ ದೇವಸ್ಥಾನ ನವೀನವಾಗಿ ಸ್ವಲ್ಪ ಬೃಹತ್ತಾಗಿ ಕಟ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನೆನ್ನೆ ತಾನೇ ಡಿಸ್ಕಸ್ ಮಾಡಿದ್ವಿ. ಸುಮಾರು ಇನ್ನೊಂದು 3-4 ವರ್ಷ ಆದಮೇಲೆ ಡೆಮಾಲಿಷನ್ ಸ್ಟಾರ್ಟ್ ದಿ ನ್ಯೂ ಕನ್ಸ್ಟ್ರಕ್ಷನ್, ಫ್ರೆಶ್ ಕಟ್ಟಡ ಕಟ್ತೀವಿ. ಈ ಥರ ಇರುತ್ತೆ. ಇಲ್ಲಿ ಶಾಜಿ ಇಲ್ಲಿ ಬಂದ